ಸರ್ ನೀವು ಹಾಸನ ಅಂತ ಹೇಳಿದ್ರೆ ಹಾಸನಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ಟೈಮ್ ತೊಗೋತಿದೆ ಸರ್? ಸರ್ ಅದು ಟೈಮಿಂಗ್ಸ್ ಲೆಕ್ಕಾಚಾರದಲ್ಲಿ ಆದರೆ ಒಂದು 3.5 ಅವರ್ ಆಗುತ್ತೆ. 3 ಅವರ್ 200 ಕಿಲೋಮೀಟ್ರ್ 3 ಅವರಲ್ಲಿ ಓಡಿಸ್ತೀರಾ? ಹೌದು. ಓಕೆ, ಒಂದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ತಿದ್ದೀರಾ ಸರ್? ಸರ್ ಅದು 3.5 ಅವರ್ ಹೊಡೆದ್ರೆ ಈಗ ಆ ಕಡೆಯಿಂದ ಒಂದು ಬಾಡಿಗೆ, ಈಗ ವೆಹಿಕಲ್ಗಳು ಜಾಸ್ತಿ ಇದೆ, ಅದರಿಂದ ಬಾಡಿಗೆಗಳೆಲ್ಲ ಕಮ್ಮಿ. ಆ ಕಡೆಯಿಂದ 5,000 6,000 ಹಾಗೆಲ್ಲ ಬರ್ತಾರೆ. ಈ ಕಡೆಯಿಂದಲೂ ರಿಟರ್ನ್ ಅಂತ ವೆಹಿಕಲ್ಗಳು ಜಾಸ್ತಿ ಆಗೆಲ್ಲ ಕಮ್ಮಿ ಆಗಿದೆ ಸರ್. ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ದುಡಿಯೋದೇ ಒಂದು ಸ್ವಲ್ಪ ಕಡಿಮೆ. ಕಷ್ಟ. ಹೌದು. ಓಕೆ, ಒಂದು ತಿಂಗಳಿಗೆ ಎಷ್ಟು ಅವರೇಜು ದುಡಿತಾ ಇದ್ದೀರಿ ಸರ್? ತಿಂಗಳಿಗೆ ಅಂದರೆ ಅದು ಅದೇ ಥರನೇ ಬಾಡಿಗೆಗಳು ಇವಾಗೆಲ್ಲ ಕಮ್ಮಿ, ಹಾಗಾಗಿ ಒಂದು 50,000 ಇಲ್ವಾ? ಇಲ್ಲ ಸರ್, ಲೋನೇ ಬರುತ್ತೆ, ಅದು ಇದು ಅಂದ್ಕೊಂಡು ಒಂದು ಸ್ವಲ್ಪ. ಎಷ್ಟು ಲೋನ್ ಕಟ್ತಿದ್ದೀರಾ ಒಂದು ತಿಂಗಳಿಗೆ? ತಿಂಗಳಿಗೆ 24,000 ಚಿಲ್ಲರೆ ಬರುತ್ತೆ ಸರ್. 24,000 ಒಂದು ತಿಂಗಳಿಗೇನೆ. ಓಕೆ, ಅದೆಲ್ಲ ಸ್ವಲ್ಪ ಆದರೂ ಉಳಿಬೋದಾ ಅಮೌಂಟ್? ಉಳಿಯುತ್ತೆ, ಅಷ್ಟು ಬಾಡಿಗೆಗಳು ಸಿಗಬೇಕಷ್ಟೇ. ಕಮ್ಮಿ ಇದೆ ಬಾಡಿಗೆಗಳು? ಬಾಡಿಗೆ ಎಲ್ಲ ಕಮ್ಮಿ, ವೆಹಿಕಲ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ಸರ್, ಅದಕ್ಕಾಗಿ. ಏನೇನೆಲ್ಲ ಗೂಡ್ಸ್ ಕ್ಯಾರಿ ಮಾಡ್ತೀರಾ ಸರ್? ಹೌದು. ಏನು ಹೇಳಿ? ಏನೇನೆಲ್ಲ ಗೂಡ್ಸ್ ಕ್ಯಾರಿ ಮಾಡ್ತಿದ್ದೀರಾ? ಅದನ್ನು ತರಕಾರಿಗಳು ಹೊಡಿತೀವಿ, ಬಿಟ್ಟರೆ ಆಲೂಗೆಡ್ಡೆ, ಶುಂಠಿ, ಚಿಲ್ಲಿ ಮೆಣಸಿನ್ಕಾಯಿ, ಅಷ್ಟು ತರಕಾರಿ ಐಟಮ್ ಏನಿದೆ ಅದು ಹೊಡಿತೀವಿ. ಓಕೆ, ಒಂದು ಲೋಡ್ಗೆ ಎಷ್ಟು ಕೊಡ್ತಾರೆ ಸರ್? 6,000 ಕೊಡ್ತಾರೆ. 6,000. ಈ ಕಡೆಯಿಂದ ಪಿಕ್ ಈ ಕಡೆಯಿಂದ ಒಂದು 3.5 ಆಗಿರುತ್ತೆ. ರಿಟರ್ನು ಖಾಲಿ ಹೋಗ್ತಾ ಇರೋಲ್ಲ ಗಾಡಿ, ಈ ಕಡೆಯಿಂದ ಏನೋ ಒಂದು ಸಿಗುತ್ತೆ ಅದು ಹಾಕ್ತೀವಿ. ಸಣ್ಣ ಪುಟ್ಟ ಐಟಮ್ಗಳು ತುಂಬಿಸ್ಕೊಂಡು ಹೋಗ್ತಾರೆ. 3.5 4 ಹಾಕಿ. ಓಕೆ, ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ವರ್ಕ್ ನೀವು ಹಾಸನಿಂದ? ಸರ್ ಅದು ಸಂಜೆ ಒಂದು 8-8:30ವರೆಗೆ ಹೊಳ್ತೀವಿ ಐಟಮ್ ತುಂಬ್ಕೊಂಡು. 3-3 ಟೈಮಿಂಗ್ಸ್ ಹೇಳ್ತಾರೆ, ತಗೊಬಂದು ರೀಚ್ ಮಾಡ್ತೀವಿ. ರೀಚ್ ಮಾಡಿ ಬಾಡಿಗೆ ತಗೊಂಡು ಬರೋದು ಅಷ್ಟೇ. ಈ ಕಡೆಯಿಂದ ರಿಟರ್ನು ಬಂದಕ್ಕೆ ನೋಡಿ ಇವತ್ತು ಲೋಡೇ ಇಲ್ಲ, ಖಾಲಿ ಆಗೇ ಇದ್ದೀನಿ, ನಿನ್ನೆ ಬಂದರೆ ನಾನು, ಹಾಗಾಗಿ ಬೆಳಿಗ್ಗೆ ಏನಾದರೂ ಸಿಗುತ್ತಾ ನೋಡ್ಬಿಟ್ಟು ಹೋಗ್ಬೇಕಾಗ್ತದೆ. ಇದು ಲೋಡೆಲ್ಲ ಯಾವ ಥರ ಸರ್ ನಿಮ್ಗೆ ಸಿಗೋದು? ಕಾಂಟ್ಯಾಕ್ಟ್ಸ್ ಹಿಂಗೆ? ಇಲ್ಲ ಸರ್, ಇಲ್ಲ ಟ್ರಾನ್ಸ್ಪೋರ್ಟಿಗೆ ಹೋಗ್ತೀವಿ. ಟ್ರಾನ್ಸ್ಪೋರ್ಟಿಂದ ಅಲ್ಲಿಂದನೇ ಕೊಡ್ತಾರೆ ಟ್ರಾನ್ಸ್ಪೋರ್ಟ್. ಹೌದು.